ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಬಂದು ಈ ವಾರದ ಕ್ಯಾಪ್ಟನ್ ಯಾರಾಗಿರ್ತಾರೆ ಅಲ್ವಾ? ಭವ್ಯ ಗೌಡ ಅವರ ಫ್ಯಾನ್ಸ್ಗೆ ಖುಷಿ 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 ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಅವರು ಕ್ಯಾಪ್ಟನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಆಗಿರ್ತಾರೆ ಅಂತ ಅಂದ್ಕೊಳ್ಳಿ. ನಾನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಭವ್ಯ ಗೌಡ ಅವರು ನನ್ನ ಅನಾಲಿಸಿಸ್ ಪ್ರಕಾರ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಬಹುದು. ಈ ವಾರದ ಕ್ಯಾಪ್ಟನ್ ಬಂದು ಭವ್ಯ ಗೌಡ. ಎರಡನೇದು ಬಂದು ಈ ವಾರದ ಕಳಪೆ ಯಾರು? ಈ ವಾರದ ಕಳಪೆ ಬಂದ್ಬಿಟ್ಟು ಧನರಾಜ್ ಅವರು. ಉತ್ತಮ ಬಂದು ನಮ್ಮ ಗೋಲ್ಡ್ ಸುರೇಶ್ ಅಣ್ಣಗೆ ಕೊಟ್ಟಿರಬಹುದು. ಉತ್ತಮ ಬಂದು ಗೋಲ್ಡ್ ಸುರೇಶ್ ಅವರಿಗೆ ಈ ವಾರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಉತ್ತಮ ಕೊಟ್ಟಿರ್ತಾರೆ. ಇದು ನನ್ನ ಅನಾಲಿಸಿಸ್. ಈಗ ಬಂದು ವೋಟಿಂಗ್ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಮೊನ್ನೆ 2 ದಿನ ಹಿಂದೆ ವೋಟಿಂಗ್ ಅನ್ನೋದು ಲಿಸ್ಟ್ ಅನ್ನೋದು ಮಾಡಿದ್ದೆ, ಬಟ್ ತುಂಬಾ ಚೇಂಜಸ್ ಅನ್ನೋದು ಆಗಿಲ್ಲ. ಸ್ವಲ್ಪ ಬದಲಾವಣೆ ಆಚೆ ಈಚೆ ಆಗಿದೆ. ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಆಸ್ ಯೂಶುವಲ್ ಹನುಮಂತ ಅಣ್ಣನೇ ಇದ್ದಾರೆ. 22% ಆಫ್ ವೋಟಿಂಗ್ ಅನ್ನೋದು ಹನುಮಂತ ಅಣ್ಣಗೆ ಬೀಳ್ತಾ ಇದೆ. ಅವ್ರ ಟಾಸ್ಕ್ ಅದೇ ರೀತಿ ಆಡ್ತಾ ಇದ್ದಾರೆ. ಅವ್ರ ವ್ಯಕ್ತಿತ್ವನು ಬಿಗ್ ಬಾಸ್ ಹೌಸ್ ಅಲ್ಲಿ ಅದೇ ರೀತಿ ಇದೆ. ತುಂಬಾ ಚೆನ್ನಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಮೋಕ್ಷಿತಾ ಅವರು ಇದ್ದಾರೆ. ಮೋಕ್ಷಿತಾ ಅವರಿಗೆ 17% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನಿಜವಾಗ್ಲೂ ತುಂಬಾ ಸಖತ್ ವೋಟಿಂಗ್ ಅಂತ ಹೇಳ್ಬೋದು. ಮೊನ್ನೆಗಿಂತ ಈಗ 1% ಡೌನ್ ಆಗಿದೆ. ಆ 1% ಬೇರೆಯವ್ರಿಗೆ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿ ಮೋಕ್ಷಿತಾ ಅವರ ಫ್ಯಾನ್ಸ್ ವೋಟ್ ಅನ್ನೋದು ಮಾಡ್ತಾ ಇದ್ದಾರೆ. 17% ಆಫ್ ವೋಟಿಂಗ್ ಅನ್ನೋದು ಮೋಕ್ಷಿತಾ ಅವರಿಗೆ ಬೀಳ್ತಾ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದು ಶಿಶಿರ್ ಅವರು ಇದ್ದಾರೆ. ಶಿಶಿರ್ ಅವ್ರಿಗೂ ಕೂಡ ಸಕ್ಕದಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 16% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಮೋಕ್ಷಿತಾಗೂ ಮತ್ತೆ ಶಿಶಿರ್ಗೂ 1% ಡಿಫ್ರೆನ್ಸ್ ಅಂತಂದ್ರೆ ತಪ್ಪಾಗೋದಿಲ್ಲ. ಶಿಶಿರ್ ಅವರ ಪರ್ಫಾರ್ಮೆನ್ಸ್ ಗಿಂತನೂ ಚೈತ್ರ ಅವರು ಬ್ಯಾಕ್ ಸ್ಟಾಪ್ ಮಾಡಿದ್ದು ಅದು ತುಂಬಾ ಎಫೆಕ್ಟ್ ಆಗಿ ತುಂಬಾ ವೋಟಿಂಗ್ ಅನ್ನೋದು ಶಿಶಿರ್ ಅವ್ರಿಗೆ ಬೀಳ್ತಾ ಇದೆ. ಶಿಶಿರ್ ಫ್ಯಾನ್ಸ್ ತುಂಬಾ ಹಾರ್ಡ್ ಆಗಿ ವೋಟಿಂಗ್ ಅನ್ನೋದು ಆಗ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಹೇಳ್ಬೇಕು ಶಿಶಿರ್ ಅವರ ಫ್ಯಾನ್ಸ್ಗೆ. ಸಖತ್ತಾಗಿ ಬೀಳ್ತಾ ಇದ್ದಾರೆ. ಮೊನ್ನೆ 4th ಪ್ಲೇಸ್ ಅಲ್ಲಿ ಇದ್ರು, ಈಗ 3rd ಪ್ಲೇಸ್ಗೆ ಬಂದಿದ್ದಾರೆ ಶಿಶಿರ್ ಅವರು. ಗುಡ್ ಅಂತ ಹೇಳ್ಬೋದು. ಭವ್ಯ ಗೌಡ ಅವ್ರಿಗೆ 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಸಖತ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 15% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಮೊನ್ನೆ 3rd ಪ್ಲೇಸ್ ಅಲ್ಲಿ ಇದ್ರು, ಈಗ 1 ಪ್ಲೇಸ್ ಡೌನ್ ಆಗಿ ಭವ್ಯ ಗೌಡ ಅವರು 4th ಪ್ಲೇಸ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಬಂದು ನಮ್ಮ ಧರ್ಮಣ್ಣಗೂ ಕೂಡ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಕಡಿಮೆ ಆಯ್ತು ಅಂತ ಹೇಳ್ಬೋದು. ನೋಡ್ಬೇಕು, ಇನ್ನೂ ಟೈಮ್ ಇದೆ, ಏನಾಗುತ್ತೆ ಏನು ಅಂತ ಹೇಳಕ್ ಆಗೋದಿಲ್ಲ. 6% ಆಫ್ ವೋಟಿಂಗ್ ಅಂತ ಈಗ ಸದ್ಯಕ್ಕೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಅದಾದ್ಮೇಲೆ ನಮ್ಮ ಮಂಜಣ್ಣಗೂ ಕೂಡ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಏನಂತ. ಧರ್ಮಣ್ಣಗೂ ಮತ್ತೆ ಮಂಜಣ್ಣಗೂ ತುಂಬಾ ಡಿಫ್ರೆನ್ಸ್ ಅನ್ನೋದು ಕಡಿಮೆ ಇದೆ. ಏನಾಗುತ್ತೆ ಅಂತ ನೋಡ್ಬೇಕು. ನೆಕ್ಸ್ಟ್ ಬಂದು ಗೌತಮಿ ಅವ್ರಿಗೆ ಕೂಡ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅವ್ರಿಗೆ ಲಾಸ್ಟ್ ಟೈಮ್ ಗಿಂತನೂ ಇನ್ಕ್ರೀಸ್ ಆಗಿಲ್ಲ ವೋಟ್ ಅನ್ನೋದು. ಹೋಗ್ತಾ ಅವ್ರು ಬಾಟಮ್ಗೆ ಹೋಗ್ತಾ ಇದಾರೆ ಹೊರತು ಜಾಸ್ತಿ ಅನ್ನೋದು ಆಗ್ತಾ ಇಲ್ಲ, ಇನ್ಕ್ರೀಸ್ ಆಗ್ತಾ ಇಲ್ಲ ಗೌತಮಿ ಅವ್ರಿಗೆ. ಯಾಕೆ ಅಂತಂದ್ರೆ ಅವ್ರ ಬಿಹೇವಿಯರ್ ಅವ್ರಿಗೆ ಮುಳುವಾಗಿರ್ಬೋದು ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅನುಷ್ ಅವರಿದ್ದಾರೆ. ಅನುಷ್ ಅವ್ರು ಕೂಡ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಇನ್ಕ್ರೀಸ್ ಆಗ್ಬೇಕಾಗಿತ್ತು ಅನುಷ್ ಅವ್ರಿಗೆ. ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಬಟ್ ಆದ್ರೆ ಇನ್ಕ್ರೀಸ್ ಆಗಿಲ್ಲ. ಅನುಷ್ ಅವ್ರಿಗೂ ಕೂಡ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನೆಕ್ಸ್ಟ್ ಬಂದು ನಮ್ಮ ಗೋಲ್ಡ್ ಸುರೇಶ್ ಅಣ್ಣ ಇದ್ದು 4% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಚೆನ್ನಾಗಿ ಈ ವಾರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಕಾಲು ನೋವಿದ್ರು ಕೂಡ. ಬಟ್ ಆದ್ರೂ ವೋಟಿಂಗ್ ಅನ್ನೋದು ಬಂದು ಇನ್ಕ್ರೀಸ್ ಆಗ್ತಾ ಇಲ್ಲ, ಕಡಿಮೆನೇ ಇದೆ, 4% ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬಂದು ಧನರಾಜ್ ಅವರಿದ್ದಾರೆ. ಧನರಾಜ್ ಅವ್ರಿಗೂ ಕೂಡ 4% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಕಡಿಮೆ ಇದೆ ಇಬ್ಬರಿಗೂ. ಗೋಲ್ಡ್ ಸುರೇಶ್ ಅಣ್ಣಗೂ ಮತ್ತೆ ಧನರಾಜ್ ಅವ್ರಿಗೂ ಡಿಫ್ರೆನ್ಸ್ ಕಡಿಮೆ ಇದೆ. ಅದಾದ್ಮೇಲೆ ಮೇಲೆ ಇರ್ತಕ್ಕಂಥ ಗೌತಮಿ ಮತ್ತೆ ಅನುಷ್ ಅವ್ರಿಗೂ ಡಿಫ್ರೆನ್ಸ್ ಕಡಿಮೆ ಇದೆ. 1% ಡಿಫ್ರೆನ್ಸ್ ಇರೋದು ಬಾಟಮ್ ಅಲ್ಲಿ ಇರೋರ್ಗು. ಮೇಲೆ ಇರ್ತಕ್ಕಂಥ ಯಾರು ನಮ್ಮ ಧರ್ಮಣ್ಣ ಮತ್ತೆ ಮಂಜಣ್ಣಗೂ ಕೂಡ ಡಿಫ್ರೆನ್ಸ್ 1% ಇರೋದು. ಈ 6 ಜನರಲ್ಲಿ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. 6 ಜನನು ಡೇಂಜರ್ ಝೋನ್ ಅಂತ ಹೇಳ್ಬೋದು. ನೀವು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಹಾಕೊಳ್ಳಿ. ನಾನು ಹೇಳ್ತಾ ಇರೋದನ್ನ ಬರೀ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ಇನ್ನೂ ಟೈಮ್ ಇದೆ. ಡೇಂಜರ್ ಝೋನ್ ಅಲ್ಲಿ ಇರೋರು ಮೇಲೆ ಹೋಗ್ಬೋದು, ಮೇಲೆ ಇರೋರು ಕೆಳಗಡೆ ಬರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಈ 6 ಜನದಲ್ಲಿ ನೀವು ಮಿಸ್ ಮಾಡದೆ ನಿಮ್ಮ ಫ್ಯಾನ್ಸ್ ನೀವು ವೋಟ್ ಹಾಕೊಳ್ಳಿ. ವೋಟ್ಗಳನ್ನ ಸ್ಪ್ಲಿಟ್ ಮಾಡಕ್ಕೆ ಹೋಗ್ಬೇಡಿ.
ದಯವಿಟ್ಟು ನಿಮ್ಮ ಫ್ಯಾನ್ಸ್ ಬಿಗ್ ಬಾಸ್, ನಿಮ್ಮ ಕಂಟೆಸ್ಟೆಂಟ್ ಬಿಗ್ ಬಾಸ್ ಹೌಸ್ ಅಲ್ಲಿ ಉಳಿಬೇಕು ಅಂತಂದ್ರೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನ ಹಾಕೋಬೇಕು ಅಂತ ನನ್ನ ಒಪಿನಿಯನ್. ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನ್ನ ಒಪಿನಿಯನ್. ಯಾಕೆ ಅಂತಂದ್ರೆ ವೋಟಿಂಗ್ ಕೂಡ ಅಷ್ಟೇ ಕಡಿಮೆ ಇದೆ. ನೋಡ್ಬೇಕು ಏನಾಗುತ್ತೆ ಏನು ಅಂತ. ಧನ್ರಾಜ್ ಮತ್ತೆ ಗೋವಿ ಸುರೇಶ್ ಅಣ್ಣ ಫ್ಯಾನ್ಸ್ ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ಕಂಟೆಸ್ಟೆಂಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.